ಇವತ್ತಿನ ವಿಶೇಷ 1 ಗ್ಲಾಸ್ ರೇಷನ್ ಅಕ್ಕಿಯಲ್ಲಿ ಉದ್ದಿನಬೇಳೆ ಯಾವುದೇ ಬೇಳೆಯನ್ನು ಉಪಯೋಗಿಸದೆ ಗರಿಗರಿಯಾಗಿರುವಂತಹ ಮಸಾಲ ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆಗೆ ಹಚ್ಚುವಂಥ ಈ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಸವಿಸ್ತಾರವಾದ ವಿಡಿಯೋವನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡೋದು ತುಂಬಾ ಸರಳ. 1 ಗ್ಲಾಸ್ ರೇಷನ್ ಅಕ್ಕಿ ಇದ್ದರೆ ನಮ್ಮ ಈ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇನ್ಸ್ಟೆಂಟಾಗಿ ಮಾಡುವಂಥ ಬ್ರೇಕ್ಫಾಸ್ಟು ರಾತ್ರಿ ಎಲ್ಲ ನಾವು ಪರ್ಮೆಂಟೇಷನ್ಗೆ ಇಡ್ತಾ ಇಲ್ಲ, ಸಖತ್ತಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇಲ್ಲಿ ನೋಡ್ರಿ, ನಾನಿಲ್ಲೇ 1 ಕಪ್ಪಿನಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಗ್ಲಾಸಿನಿಂದಾದರೂ ತೊಗೊಳ್ಳಿ, ಎದರಿಂದಾದರೂ ತೊಗೊಳ್ಳಿ. ಅದಕ್ಕೆ ಒಂದೇ ಒಂದು ಮುಷ್ಟಿ ಸಾಬೂದಾನ, ಸಬ್ಬಕ್ಕಿ ಅಂತಾರಲ್ವ ಅದು, ಇದು ಸರಿಸುಮಾರಾಗಿ 1/4 kg ಅಷ್ಟು ಅಕ್ಕಿಯನ್ನು ನಾನು ತೊಗೊಂಡಿದ್ದು. ಇದನ್ನು ನೀರು ಹಾಕಿ ನೀಟಾಗಿ 2-3 ಸಾರಿ ತೊಳ್ಕೊಂಡು ಒಂದು 20 ನಿಮಿಷ ಮಾತ್ರ ನಾನು ನೆನೆಸ್ಕೊಂಡಿದ್ದೀನಿ. ನೀವು ಸಬ್ಬಕ್ಕಿಯಲ್ಲಿ ನೀರು ಜಾಸ್ತಿ ಹಾಕಿ ಹಿಂಗೆ ನೆನೆಸಿಡಿ, ಸಪ್ರೇಟ್ ನೆನೆಸಿಡಿ, ಅಕ್ಕಿಯಲ್ಲೇ ಹಾಕ್ಬೇಕು, ಹೋಗಬೇಡಿ. ಇವಾಗ ನೋಡ್ರಿ, ಒಂದು 20 ನಿಮಿಷಕ್ಕೆ ನಮ್ದು ಯಾವ ರೀತಿಯಾಗಿ ನೆಂದಿದೆ ಅಂತ. ನಾವು 1 ಮುಷ್ಟಿ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿದ್ದೀನಿ ಬಂಧುಗಳೇ. ಇವಾಗ ಪರ್ಫೆಕ್ಟಾಗಿ ನಮ್ಗೆ ನೆಂದಿದೆ. ಅಕ್ಕಿ ಕೂಡ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನಮಗೆ ಕಟ್ ಆದರೆ ಸಾಕು. ಇದನ್ನು ರೇಷನ್ ಅಕ್ಕಿಯಿಂದನೇ ಮಾಡಿ ಬಂಧುಗಳೇ, ತುಂಬಾ ಚೆನ್ನಾಗಿರುತ್ತೆ. ಬೇಗನೆ ಕೂಡ ಅಕ್ಕಿ ನೆನೆಯುತ್ತೆ. ಇವಾಗ ನೆಂದಿರುವಂಥ ಈ ಸಾಬೂದಾನ ಸಬ್ಬಕ್ಕಿಯನ್ನು ನೀರಿನ ಸಮೇತ ನಾನು ಹಾಕೋತಾ ಇದ್ದೀನಿ. ನೀರನ್ನು ತೆಗಿಲಿಕ್ಕೆ ಹೋಗಬೇಡಿ. ನೋಡಿ, ಎಲ್ಲ ನೀರಿನ ಸಮೇತ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಅಕ್ಕಿಯಲ್ಲಿ ಮಾತ್ರ ನೀರಿರಬಾರ್ದು. ಅಕ್ಕಿಯಲ್ಲಿರುವ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿಯನ್ನು ಮಾತ್ರ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ಅನುಸಾರ ನೋಡ್ರಿ, ನಾನಿಲ್ಲಿ 1 ರಿಂದ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಗಟ್ಟಿಗಿರುವಂಥ ಮೊಸರು ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಮೊಸರು ಇದೆ ಅದೇ ಮೊಸರು ಹಾಕೊಳ್ಳಿ. ಹುಳಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಫ್ರೆಶ್ ಮೊಸರು ಕೂಡ ಒಂದಿಷ್ಟು ಹಾಕೋತಾ ಇದ್ದೀನಿ, ಹುಳಿ ಮೊಸರು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಹುಳಿ ಮೊಸರು ನನ್ನ ಹತ್ರ ಜಾಸ್ತಿ ಇಲ್ಲ ಬಂಧುಗಳೇ, ಒಂದು ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ ಇರೋದು, ಹಾಗಾಗಿ ಫ್ರೆಶ್ ಮೊಸರನ್ನು ಕೂಡ ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಇದನ್ನು ನೋಡ್ರಿ, ನುಣ್ಣಗೆ ನಾನು ರುಬ್ಕೊಂಡು ಬಂದೆ. ರುಬ್ಕೊಂಡಿರುವಂಥ ಈ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡೆ. ಈಗ ಇದರಲ್ಲಿ ಮಿಕ್ಸಿ ಜಾರಿಗೆ ಹತ್ತಿರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ನಾವಿವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನು ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ. ಈ ಕೆಂಪು ಚಟ್ನಿ ಮಾಡಲಿಕ್ಕೆ ಆಲ್ರೆಡಿ ನಾನು ಒಂದು 2 ಹಿಡಿಯಷ್ಟು ಮೆಣಸಿನ್ಕಾಯಿನ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೆ. ಅದಕ್ಕೆ ಬೇಕಾಗುವಂಥ ಸಾಮಾನನ್ನು ನಾನು ಇಲ್ಲಿ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡ್ರಿ, ನೀಟಾಗಿ ನಮ್ಮ ಮೆಣಸಿನ್ಕಾಯಿ ನೆಂದಿದೆ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು, ಮೆಣಸಿನ್ಕಾಯಿ ನೀಟಾಗಿ ನೆಂದೋಗುತ್ತೆ. ಆ ನೆಂದಿರುವಂಥ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಲ್ಲ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ನೋಡ್ರಿ ಇಲ್ಲೇ 1 ಹಿಡಿಯಷ್ಟು ಕರಿಬೇವು. ನಂತರ ಇದು ರುಚಿಗನುಸಾರ 1 ಸ್ಪೂನಷ್ಟು ಕಲ್ಲುಪ್ಪು, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಡ್ಡಿ ಸಮೇತ ನಾನು ತಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಎಳೆ ಕಡ್ಡಿ ತಗೊಳ್ಳಿ, ಬಲ್ತಿರೋ ಕಡ್ಡಿ ತಗೋಬೇಡಿ. ಅದನ್ನು ಹಾಕ್ಕೊಂಡೆ. ಹಾಗೆ ಇಲ್ಲಿ ಒಂದು ದೊಡ್ಡ ಗಾತ್ರದ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸರಿಸುಮಾರಾಗಿದು 150 ಗ್ರಾಮ್ನಷ್ಟಿದೆ ಈರುಳ್ಳಿ. ಇದನ್ನು ಹಾಕ್ಕೊಂಡು ನೀರು ಹಾಕದೆ ನಾವು ನೀಟಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಇವಾಗ ನೋಡ್ರಿ, ರುಬ್ಬಿದ್ದಾಯಿತು. ಪಕ್ಕಕ್ಕೆ ಇಟ್ಕೊಳ್ಳೋಣ. ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಇದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡೆ, ಯಾಕಂದರೆ ಆಲ್ರೆಡಿ ನಾವು ಜೀರಿಗೆಯಲ್ಲಿ ರುಬ್ಬುವಾಗ ಹಾಕಿದ್ದೀವಿ. ಆ ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಅದರಲ್ಲಿ ನಾವು ರುಬ್ಕೊಂಡಿರುವಂಥ ಈ ಮಿಶ್ರಣವನ್ನು ಹಾಕಬೇಕು. ಹಾಕಿ ಅದರಲ್ಲಿ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡೆ. ನೀಟಾಗಿ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ. ಇವಾಗ ನಾ ಮಿಕ್ಸಿ ಜಾರಿಗೆ ಹತ್ತಿರುತ್ತಲ್ವ, ಅದರಲ್ಲಿ ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡೆ.
ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಲ್ಲಿವರೆಗೆ ನಾವು ಕುದಿಸ್ಬೇಕಪ್ಪ ಅಂತಂದರೆ ನಾವು ಹಾಕಿರುವಂಥ ಎಣ್ಣೆ ಹೊರಗಡೆಗೆ ಬಿರಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ಥರ ನಾವು ಚಟ್ನಿ ಮಾಡಿ ದೋಸೆಗೆ ಅಪ್ಲೈ ಮಾಡೋದ್ರಿಂದ ದೋಸೆ ಟೇಸ್ಟು ಸಖತ್ತಾಗಿರುತ್ತೆ ಬಂಧುಗಳೇ. ಈ ಥರ ನಾವು ಮನೆಯಲ್ಲೇ ಮಾಡಿದರೆ ಹೋಟೆಲ್ಗೆ ಯಾರೂ ದೋಸೆ ತಿನ್ನಲಿಕ್ಕೆ ಹೋಗೋದೇ ಇಲ್ಲ. ಇವಾಗ ನೋಡ್ರಿ ನಮ್ಮ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಬಿಡ್ತಾ ಇದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಪರ್ಫೆಕ್ಟ್ ಆಯ್ತು ನಮ್ಮ ಮಸಾಲೆ. ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮುಂದಿನ ಪ್ರೊಸೀಜರ್ಗೆ ಹೋಗೋಣ ಬನ್ನಿ. ಫ್ಲೇಮನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡೆ. 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ. ಜೀರಿಗೆ ಸಾಸಿವೆ ಚಟಾಪಟ ಅಂದಮೇಲೆ 3 ರಿಂದ 4 ಎಳೆಯಷ್ಟು ಕರಿಬೇವು, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಹಾಗೆ ಇಲ್ಲಿ 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಈರುಳ್ಳಿ. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇದು ರೋಸ್ಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ಅನುಸಾರ 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೆ. 1-2 ಚಿಟಿಕೆ ಟರ್ಮರಿಕ್ ಹಾಕ್ಕೊಂಡು ಅಂದರೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲೇ 3 ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈ ಸರಿಸುಮಾರಾಗಿ 1/4 kg ಆಲೂಗಡ್ಡೆ ಇದೆ ಬಂಧುಗಳಿದೆ, ಅಷ್ಟಿರ್ಬೋದು. ಇದನ್ನು ನೀಟಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿಯನ್ನು ಸೇರಿಸಿ 1-2 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ನಮ್ಗೆ ಮಸಾಲೆ ದೋಸೆ ಪಲ್ಯ ಕೂಡ ರೆಡಿ ಆಯಿತು ಬಂಧುಗಳೇ. ಈಗ ನೋಡ್ರಿ, ಗ್ಯಾಸ್ ಹಚ್ಚಿಬಿಟ್ಟು ಇನ್ನೊಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ. ಚಟ್ನಿ ಬಂಧುಗಳೇ, ಈ ಚಟ್ನಿ ಮಾಡಲಿಕ್ಕೆ ನಾವು ಶೇಂಗಾ ಮತ್ತು ಹುರುಗಡಲೆ, ಕೊಬ್ಬರಿ ಏನನ್ನೂ ಯೂಸ್ ಮಾಡ್ತಾ ಇಲ್ಲ. ಇದು ಡಿಫ್ರೆಂಟ್ ಆಗಿರುವಂಥ ಚಟ್ನಿ ಬಂಧುಗಳೇ, ತುಂಬಾ ಸಖತ್ತಾಗಿರುತ್ತೆ. ಏನು ಯೂಸ್ ಮಾಡಿದ್ರೂ ಸಖತ್ತಾಗಿರುತ್ತೆ. ಈಗ ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ 1 ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಇವಾಗ ಫ್ರೈ ಮಾಡಿರುವಂಥ ಒಗ್ಗರಣೆಯನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇದು ಯಾಕೆ ತೆಗೆದಿಟ್ಕೋತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಬಂಧುಗಳೇ ನಾನು. ಈಗ ಅದೇ ಎಣ್ಣೆಯಲ್ಲೇ 1 ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಕಡಲೆಬೇಳೆ ಹಾಕ್ಕೊಂಡೆ, ಸರಿಸುಮಾರಾಗಿ 100 ಗ್ರಾಮಿನಷ್ಟು. ಇದನ್ನು ನೀಟಾಗಿ ನಾವು ಲೋ ಫ್ಲೇಮ್ನಲ್ಲೇ ಗರಿ ಗರಿ ಆಗುವವರೆಗೆ, ಹೊಂಬಣ್ಣ ಬರುವವರೆಗೆ ನಾವು ಇದನ್ನು ಹುರ್ಕೋಬೇಕು. ಫ್ಲೇಮನ್ನು ಲೋನಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಕಡಲೆಬೇಳೆ ನಮ್ಗೆ ಚೆನ್ನಾಗಿ ಫ್ರೈ ಆಗಲ್ಲ ಮತ್ತು ಗರಿ ಗರಿ ಕೂಡ ಆಗಲ್ಲ. ಇವಾಗ ನೋಡ್ರಿ, ನಮಗೆ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ವಿ. ಇದು ಫ್ರೈ ಆಗಲಿಕ್ಕೆ 3 ರಿಂದ 4 ನಿಮಿಷ ತಗೊಳ್ಳುತ್ತೆ. ನಂತರ ಇದರಲ್ಲಿ 4 ರಿಂದ 5 ಬೆಳ್ಳುಳ್ಳಿ ಹೆಸರು, 1-4 ಕರಿಬೇವಿನ ಎಲೆ ತೊಳ್ಕೊಂಡಿರೋದು, 2 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ, ಬೇಕಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು ನೀವು. ಇದನ್ನು 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಮೇಲೆ ನಮಗೆ ಕಣ್ಣು ಬೀಳಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ನೋಡ್ರಿ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಅದೇ ಜಳಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹುಣಸೆ ಹಣ್ಣು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ಇವಾಗ ಕಂಪ್ಲೀಟಾಗಿ ತಣ್ಣಗಾಯಿತು. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡೆ. ನಮ್ಮ ಹುಣಸೆ ಹಣ್ಣು ಹಾಕಿದ ಮೇಲೆ ಬೆಲ್ಲ ಬೀಳಲಿಕ್ಕೆ ಬೇಕು ಬಂಧುಗಳೇ, ಅವಾಗ ಚಟ್ನಿ ಟೇಸ್ಟು ಗಮ್ಮತ್ತು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಚಟ್ನಿ. ಇವಾಗ ಇದನ್ನೆಲ್ಲನೂ ಹಾಕ್ಕೊಂಡು ಅದರಲ್ಲಿ ರುಚಿಗೆ ಅನುಸಾರ ಉಪ್ಪು, 1/2 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಇದರ ಮೊದಲಿಗೆ ನಾವು ಪೌಡ್ರ್ ಮಾಡ್ಕೋಬೇಕು. ಒಂದೇ ಸಾರಿ ನೀರು ಹಾಕಲಿಕ್ಕೆ ರುಬ್ಲಿಕ್ಕೆ ಹೋಗಬೇಡಿ, ಅದು ಜಲ್ದಿ ನಮಗೆ ನುಣ್ಣಗಾಗಲ್ಲ. ಯಾಕಂದರೆ ಕಡಲೆಬೇಳೆ ಗಟ್ಟಿಗಿರುತ್ತೆ, ನಾವು ಫ್ರೈ ಮಾಡ್ಕೊಂಡಿರ್ತೀವಿ, ಹಗುರ ಆಗಿರುತ್ತೆ. ನೀರು ಹಾಕಿ ರುಬ್ಬೋದ್ರಿಂದ ಏನಾಗುತ್ತೆ, ಬೇಗನೆ ಆಗಲ್ಲ. ಬೇಗನೆ ಆಗಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು. ನಂತರ 1-2 ಹಿಡಿಯಷ್ಟು ಕೊತ್ತಂಬರಿಯನ್ನು ನೀಟಾಗಿ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಕಡ್ಡಿ ಸಮೇತ ಹಾಕೋತಾ ಇದ್ದೀವಿ ನಾವು, ಎಳೆ ಕಡ್ಡಿ ಸಮೇತ ಹಾಕ್ಕೊಂಡಿದ್ದೆ. ತೊಳ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಬಂದೆ. ಅದಕ್ಕೆ ಒಗ್ಗರಣೆಯನ್ನು ಕೊಟ್ಟೆ, ಪಕ್ಕಕ್ಕೆ ಇಟ್ಕೊಂಡೆ. ಈಗ ಬನ್ನಿ, ನಮಗೆಲ್ಲನೂ ರೆಡಿ ಆಯಿತು. ಇನ್ನು ದೋಸೆ ರೆಡಿ ಮಾಡೋಣ. ಇವಾಗ ದೋಸೆ ಹಿಟ್ಟಿನಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 1-2 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡೆ. ಹಾಗೆ 1/2 ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋ ಉದ್ದೇಶ ಕಲರ್ ಚೆನ್ನಾಗಿ ಬರಲಿ ಅಂತ. ಸಕ್ಕರೆ ಹಾಕೊಳ್ಳೋದ್ರಿಂದ ನಮ್ಮ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ರಿ, ನಮ್ಮ ದೋಸೆಯ ಬ್ಯಾಟರ್ ಕನ್ಸಿಸ್ಟೆಂಟ್ ಈ ಥರ ಇರಬೇಕು. ನೋಡಿದ್ರಲ್ವಾ? ಬನ್ನಿ ಇವಾಗ ದೋಸೆ ರೆಡಿ ಮಾಡೋಣ. ಗ್ಯಾಸನ್ನು ಹಚ್ಚಿಬಿಟ್ಟು ಹಂಚನ್ನು ಇಟ್ಕೊಂಡೆ. ಹಂಚು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ನೋಡ್ರಿ, ಇಲ್ಲೇ ನಾನು 1 ಸ್ಪೂನಷ್ಟು ಬ್ಯಾಟ್ರನ್ನು ಹಾಕ್ಕೊಂಡೆ. ಇದನ್ನು ಅಗಲ ಮಾಡಲಿಕ್ಕೆ ಹೋಗಬೇಡಿ.
ನಾನು ಇನ್ನೊಂದು ಸ್ವಲ್ಪ ಹಾಕೊತೀನಿ ಬಂಧುಗಳೇ, ಯಾಕಂದರೆ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ದೋಸೆ ಬೇಕು. ಸೆಟ್ ದೋಸೆ ಅಂದರೆ ನಮಗೆ ದಪ್ಪನೇ ಇರಬೇಕು, ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ. ಇದನ್ನು ಫ್ಲೇಮನ್ನು ಹೈನಲ್ಲಿ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದು 2 ಸೆಕೆಂಡ್ ಆದ ನಂತರ ಫ್ಲೇಮನ್ನು ಲೋ ಮಾಡಿಕೊಂಡು ಇದರಲ್ಲಿ ನೋಡ್ರಿ ಒಂದು 4 ರಿಂದ 5 ಡ್ರಾಪ್ಸ್ ಅಷ್ಟು 1/4 ಸ್ಪೂನ್ ತುಪ್ಪವನ್ನು ಹಾಕೋತಾ ಇದ್ದೀನಿ. ಈಗ ಕಲರ್ ಸ್ವಲ್ಪ ಚೇಂಜ್ ಆಯಿತು ಮೇಲಿದೆಲ್ಲ ಅಂದಾಗ ಹೊಳ್ಳಿಸಿ ಹಾಕ್ಬೇಕು ನಾವು. ವಾವ್, ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅರ್ಧ ಸ್ಪೂನ್ ಸಕ್ಕರೆಯನ್ನು ಯೂಸ್ ಮಾಡಿದ್ರೆ ನೋಡ್ರಿ ಕಲರ್ ಯಾವ ರೀತಿ ಬರ್ತಾ ಇದೆ. ನಾವು ಪರ್ಮೆಂಟೇಷನ್ಗಾನಿ ಇಟ್ಟಿಲ್ಲ, ಇದನ್ನು ಪರ್ಮೆಂಟೇಷನ್ಗೆ ಇಟ್ಟರೂ ಕೂಡ ಈ ಕಲರ್ ಬರೋದು ಕಷ್ಟ ಒಂದೊಂದು ಸಾರಿ. ಎಷ್ಟು ಸಖತ್ತಾಗಿದೆ ನೋಡ್ರಿ. ಉದ್ದಿನಬೇಳೆ ಇಲ್ಲ, ಕಡಲೆಬೇಳೆ, ಯಾವ ಬೇಳೆನೂ ಇಲ್ಲ, ನಮಗೆ ಸ್ಮೂತಾಗಿ ಕಾಟನ್ ಥರ ಮೆತ್ತಗಿರುತ್ತೆ, ಸಖತ್ತಿರುತ್ತೆ. ಇವಾಗ ನೋಡ್ರಿ ನಾ ಎಲ್ಲ ದೋಸೆನ ಮೊದಲಿಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇದನ್ನು ನಂತರ ನಾವು ಮಸಾಲೆ ದೋಸೆನ ಮಾಡ್ಕೊಳ್ಳೋಣ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಸಖತ್ತಾಗಿರುತ್ತೆ ಬಂಧುಗಳೇ. ಇವಾಗ ನೋಡ್ರಿ ನಾವು ಸೆಟ್ ದೋಸೆ ಮಾಡ್ಕೊಂಡು ರೆಡಿ ಆಯಿತು. ಇವಾಗ ಮಸಾಲೆ ದೋಸೆ ಮಾಡಲಿಕ್ಕೆ ಅದೇ ಉಳಿದಿರುವಂಥ ಹಿಟ್ಟಿನಲ್ಲಿ 4 ಸೆಟ್ ದೋಸೆ ಮಾಡ್ಕೊಂಡಿದ್ದೀನಿ ಬಂಧುಗಳೇ. ಈಗ ಮಿಕ್ಕಿದ ಹಿಟ್ಟಿನಲ್ಲಿ ನಾನು 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆಂಟಿ ನೋಡ್ಕೊಂಡ್ರಲ್ವಾ, ಆ ರೀತಿ ಇರಬೇಕು ನಮಗೆ. ಹೀಗೆ ನಾವು ಹರಡಬೇಕು ನೋಡ್ರಿ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ಆಯಿತು ನಮಗೆ. ನಾವು ಸ್ಪೂನಿನಿಂದ ತಿಕ್ಕೋ ಅವಶ್ಯಕತೆ ಇಲ್ಲ. ಈ ಬ್ಯಾಚುಲರ್ಸು, ಬಿಗಿನರ್ಸು, ಇವಾಗ ಅಡುಗೆ ಕಲಿತಾ ಇರೋರು ಕೂಡ ಈಸಿಯಾಗಿ ಮಾಡ್ಬೋದು. ಯಾವುದೂ ತೊಂದರೆ ಇಲ್ಲ, ಯಾವ ಕಷ್ಟನೂ ಇಲ್ಲ. ಒಂದೇ ವಿಡಿಯೋದಲ್ಲಿ ಎಲ್ಲ ರೆಸಿಪಿನೂ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ರಿ ನೀಟಾಗಿ ನಮ್ಮ ಫ್ರೈ ಆದ ನಂತರ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡೆ. ಅದ್ರ ಮೇಲೆ ನೋಡ್ರಿ ನಾವು ಮಾಡ್ಕೊಂಡಿರುವಂಥ ಈ ಕೆಂಪು ಚಟ್ನಿ ಇದೆಯಲ್ವಾ, ಅದನ್ನು ಒಂದು ಲೇಯರ್ ಅಷ್ಟು ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನೋಡ್ರಿ ನಾವು ಆಲೂಗಡ್ಡೆ ಪಲ್ಯವನ್ನು ಹಾಕಿ ಹಿಂಗೆ ಫೋಲ್ಡ್ ಮಾಡಿಟ್ರೆ ಗರಿ ಗರಿ ಆಗಿರುವಂಥ ಘಮ್ ಘಮ್ ಅನ್ನುವಂಥ ನಮ್ಮ ಮಸಾಲ ದೋಸೆ ಅಬ್ಬಬ್ಬಾ ಸೂಪರ್ ಆಗಿದೆ ಬಂಧುಗಳೇ. ಮಸಾಲ ದೋಸೆ ಮಾಡಬೇಕಂದ್ರೆ ಉದ್ದಿನಬೇಳೆ ಬೇಕು, ಆ ಬೇಳೆ ಬೇಕು, ಕಡಲೆಬೇಳೆ ಬೇಕು, ಎಲ್ಲ ಬೇಕು ಅಂತ ಅವಶ್ಯಕತೆ ಇಲ್ಲ ಬಂಧುಗಳೇ. ಬೇಕು ಅಂದರೆ ಇನ್ಸ್ಟೆಂಟಾಗಿ ಹೀಗೆ ಒಂದೇ ಒಂದು ಗ್ಲಾಸ್ ರೇಷನ್ ಅಕ್ಕಿ, 1 ಮುಷ್ಟಿ ಸಾಬುದಾನಿ ಇದ್ದರೆ ಸಾಕು. ನಮ್ಮ ಗರಿ ಗರಿ ಆಗಿರುವಂಥ ಸಖತ್ ರುಚಿಯಾಗಿರುವಂಥ ಮಸಾಲ ದೋಸೆ ರೆಡಿ ಆಯಿತು. ಈಗ ನೋಡ್ರಿ ನಮ್ಮ ಎಲ್ಲ ದೋಸೆ ರೆಡಿ, ಚಟ್ನಿ ಪಲ್ಯ ಎಲ್ಲ ರೆಡಿ ಇದೆ. ಇವಾಗ ತಿಂದು ಟೇಸ್ಟು ಹೇಗಿದೆ ಅಂತ ನೋಡ್ಬಿಡೋಣ. ಇವಾಗ ಸೌಂಡ್ ಕೇಳಿ ಬಂಧುಗಳೇ ಹೇಗಿರುತ್ತೆ ಅಂತ. ಸಖತ್ತಿರುತ್ತೆ ಬಂಧುಗಳೇ. ನೋಡ್ರಿ ನಾನು ದೋಸೆ ಕಟ್ ಮಾಡ್ಕೊಂಡ್ರೆ ಪಲ್ಯ ಕೂಡ ಬಂದಿದೆ ಅದ್ರ ಜೊತೆಗೆ, ಆದರೂ ಕೂಡ ಎಷ್ಟು ಗರಿ ಗರಿಯಾಗಿ ಸೌಂಡ್ ಕೇಳ್ತಾ ಇದೆ ಅಲ್ವಾ ನಿಮಗೆ. ಸೂಪರ್ ಆಗಿರುತ್ತೆ ಬಂಧುಗಳು. ಇನ್ಸ್ಟೆಂಟಾಗಿ ಮಾಡ್ತಾ ಇದ್ರು, ಇದು ಇನ್ಸ್ಟೆಂಟಾಗಿ ನಾವು ದಿಢೀರಾಗಿ ಮಾಡೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವು ಇದನ್ನು ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋರಿಗೆ ಮಾತ್ರ ಇದನ್ನು ಮುಚ್ಚಿಟ್ಟಿದ್ದೀವಿ. ಎಲ್ಲ ರೆಡಿ ಆದ ತಕ್ಷಣವೇ ನಾವು ದೋಸೆನ ಮಾಡ್ಕೊಂಡಿದ್ವಿ. ಮೊದಲಿಗೆ ನೀವು ಅಕ್ಕಿ ಮತ್ತು ಸಾಬುದಾನಿಯನ್ನು ರುಬ್ಬಿಕೊಂಡು ಹಿಟ್ಟು ರೆಡಿ ಮಾಡಿಕೊಂಡು ನಂತರ ನೀವು ದೋಸೆನ ಮಾಡಿ ಅಷ್ಟೇ ನಮ್ಮ ಪರ್ಮೆಂಟೇಷನ್ ಸಾಕಾಗುತ್ತೆ. ನೀವು ಮೊದಲಿಗೆ ಎಲ್ಲನೂ ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ರುಬ್ಲಿಕ್ಕೆ ಹೋಗಬೇಡಿ. ಫಸ್ಟು ನೀವು ದೋಸೆ ಬ್ಯಾಟ್ರನ್ನು ರೆಡಿ ಮಾಡಿಕೊಂಡು ಚಟ್ನಿ ಪಲ್ಯ ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡು ನಂತರ ನಾವು ದೋಸೆ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ಬರುತ್ತೆ ಬಂಧುಗಳೇ. ಸಖತ್ತಾಗಿದೆ. ಸೌಂಡ್ ಗುಣ ಕೇಳಿದ್ದೀರಾ ನೀವು. ಇವಾಗ ತಿಂದು ತೋರಿಸ್ತಾ ಇದ್ದೀನಲ್ಲ ಬಂಧುಗಳೇ, ಯಾವ ರೀತಿ ಇದೆ ಅಂತ ಸೌಂಡ್ ಕೇಳಿದ್ರಲ್ವಾ. ತುಂಬ ಅಂದರೆ ತುಂಬಾ ಗರಿ ಗರಿಯಾಗಿರುತ್ತೆ, ಸೂಪರ್ ಆಗಿರುತ್ತೆ ಬಂಧುಗಳೇ. ಇವಾಗ ನೋಡ್ರಿ ನಮ್ಮ ಸೆಟ್ ದೋಸೆ ಕಾಟನ್ ದೋಸೆ ಥರ ಇರುತ್ತೆ ಬಂಧುಗಳೇ. ಸೂಪರ್ ಸ್ಪಾಂಜ್ ಥರ ಇರುತ್ತೆ ನೋಡ್ರಿ. ಈ ಹೋಲ್ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ಈ ದೋಸೆ ಅಂತ. ಎಷ್ಟು ಹೋಲ್ಸ್ ಬಿದ್ದಿದೆ ನೋಡ್ರಿ. ಒಂದು ಕಾಳು ಉದ್ದಿನಬೇಳೆ ಯೂಸ್ ಮಾಡಿಲ್ಲ, ಕಡಲೆಬೇಳೆ ಯೂಸ್ ಮಾಡಿಲ್ಲ, ಏನನ್ನು ಯೂಸ್ ಮಾಡಿಲ್ಲ. ಆದರೂ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸೆಟ್ ದೋಸೆ ರೆಡಿ ಆಯಿತು. ಈ ಚಟ್ನಿ ಕೂಡ ಡಿಫ್ರೆಂಟ್ ಆಗಿರುವ ಚಟ್ನಿ ಬಂಧುಗಳೇ. ನಾವಿದಕ್ಕೆ ಕಾಯಿ ಮತ್ತು ಹುರುಗಡಲೆ ಮತ್ತು ಕಡಲೆ ಬೀಜ ಏನನ್ನು ಯೂಸ್ ಮಾಡಿಲ್ಲ. ಬರೀ ಒಂದೇ ಒಂದು ಕಪ್ ಕಡಲೆಬೇಳೆಯಿಂದ ಮಾಡಿರುವಂಥ ಚಟ್ನಿ ಸಖತ್ತಾಗಿದೆ. ಒಂದು ಸಾರಿ ಟ್ರೈ ಮಾಡಿ. ಒಂದೇ ರೆಸಿಪಿಯಲ್ಲಿ ದೋಸೆಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಯನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನೀವು ಪರ್ಫೆಕ್ಟ್ ಆಗಿರುವಂಥ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಯಾರೇ ಮನೆ ಗೆಸ್ಟ್ ಬರಲಿ, ಬಂಧುಗಳಿಗೆ ಬರಲಿ, ಇವಾಗಲೇ ನಾವು ಮಾಡ್ಬೋದಾದಂಥ ಹೊಸ ರುಚಿಯ ಬ್ರೇಕ್ಫಾಸ್ಟು, ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟು, ನ್ಯೂ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬಂಧುಗಳೇ. ಸಖತ್ತಾಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ
ಕಮೆಂಟ್ ಮಾಡಿ ಬಂಧುಗಳೇ ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.